ಹಾಯ್ ಎಲ್ಲರಿಗೂ ನಮಸ್ಕಾರ. ಶಶಿ ಕಿಚನ್ ವರ್ಲ್ಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಮಾವಿನಕಾಯಿ ಸೀಕರಣೆ ಮಾಡ್ತಾ ಇದ್ದೀನಿ. ಸೀಕರಣೆ ರೆಸಿಪಿ ನೋಡ್ಕೊಂಡು ಬರೋಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲಲ್ಲಿ ಹೊಸಬ್ರಿದ್ದೀರಾ ಅವ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಆಲ್ ಅಂತ ಪ್ರೆಸ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನು ನಿಮ್ಮ ಹತ್ರ ಬರುತ್ತೆ. ಬನ್ನಿ ಹಾಗಾದರೆ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ಇಲ್ಲಿ ನಾನು 4 ಮಾವಿನಕಾಯಿನ ತೊಗೊಂಡಿದ್ದೀನಿ. ಇದು kg ಕ್ವಾಂಟಿಟಿಲಿ ಅಂದರೆ 1 kg ಇದೆ. ಇದು ಈ ಥರ ನಾನು ಒಂದು ಹಾಫ್ ಆನ್ ಅವರು ನೀರಲ್ಲಿ ನೆನೆಸಿಟ್ಟಿದ್ದೆ, ಗಲೀಜೆಲ್ಲ ಏನಾದರೂ ಇದ್ದರೆ ಹೋಗಿಬಿಡುತ್ತೆ ಅಂತ. ಇವಾಗ ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನೋಡಿ, ಒಂದು ಮಾವಿನಕಾಯಿನ ತೊಗೊಂಡಿದ್ದೀನಿ. ಇದ್ರ ಮೇಲೆ ಅದು ಬ್ಲ್ಯಾಕ್ ಕಲರ್ ಕಡ್ಡಿ ಥರ ಇರುತ್ತಲ್ಲ, ಅದನ್ನು ತೆಗೆದಿದ್ದೀನಿ. ತೆಗೆದು ಇವಾಗ ನಿಧಾನಕ್ಕೆ ನಾವು ಇದನ್ನು ಮಾವಿನಕಾಯಿನ ಸ್ಮ್ಯಾಶ್ ಮಾಡ್ಕೋತಾ ಹೋಗಬೇಕಾಗುತ್ತೆ ಎಲ್ಲ ಕಡೆಯಿಂದನೂ. ಯಾಕಂದರೆ ಒಳಗಡೆ ಇರೋದು ಸ್ಮೂತಿ ಅದ್ರದ್ದೇನು ಅದು ಪಲ್ಪ್ ಇರುತ್ತಲ್ಲ, ಸ್ಮೂತ್ ಆಗಲಿ ಅಂತ. ನೋಡಿ, ಎಲ್ಲ ಕಡೆಯಿಂದನೂ ಈ ಥರ ಮಾಡಿ ನಿಧಾನಕ್ಕೆ ಸ್ಮ್ಯಾಶ್ ಮಾಡ್ಕೊತಾ ಹೋಗಬೇಕು. ನೋಡಿ, ಈ ಥರ ಮಾಡಿದ್ರೆ ಅದ್ರ ಪಲ್ಪ್ ಎಲ್ಲ ಆಚೆ ಬಂದುಬಿಡುತ್ತೆ. ಆಮೇಲೆ ಜಾಸ್ತಿ ವೇಸ್ಟೇಜ್ ಆಗಲ್ಲ, ಅದಕ್ಕೋಸ್ಕರ. ನೋಡಿ, ಎಲ್ಲ ಮಾವಿನಕಾಯಿನೂ ಸೇಮ್ ಇದೇ ಪ್ರೊಸೆಸಲ್ಲೇ ಮಾಡ್ಕೋಬೇಕಾಗುತ್ತೆ. ನಾನು 1 kg ತೊಗೊಂಡಿದ್ದೀನಿ ಮಾವಿನಕಾಯಿಲಿ. ಆಮೇಲೆ ಮೇನ್ ಇಲ್ಲಿ ಮಾವಿನಕಾಯಿ ಮಾಡಬೇಕಂದ್ರೆ ಸೀಕರಣೆ ಮಾವಿನಕಾಯಿನೇ ಯೂಸ್ ಮಾಡಬೇಕಾಗುತ್ತೆ. ಅದಕ್ಕೆ ಯಾವ ಮಾವಿನ ಹಣ್ಣು ಅಂದರೆ ಬಾದಾಮಿ ಮಾವಿನ ಹಣ್ಣೇ ಯೂಸ್ ಮಾಡಿ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸೀಕರಣೆ. ಇದು ನಮ್ಮ ಉತ್ತರ ಕರ್ನಾಟಕದಲ್ಲಿ ಸೀಸನ್ ಮುಗಿಯೋವರೆಗೂ ಪ್ರತಿಯೊಬ್ಬರು ಮನೆಯಲ್ಲಿ ಸೀಕರಣೆ ಎನಿ ಟೈಮ್ ಇದ್ದೇ ಇರುತ್ತೆ ಫ್ರೆಂಡ್ಸ್. ಅಷ್ಟು ತುಂಬ ಇಷ್ಟಪಡ್ತಾರೆ ನಮ್ಮ ಉತ್ತರ ಕರ್ನಾಟಕ ಸೈಡು. ಇದು ಮಾವಿನಕಾಯಿ ಸೀಕರಣೆ ಜೊತೆ ಒಬ್ಬಟ್ಟು ಸಿಕ್ಕರು ಅಂತೂ ಮುಗಿದೋಯ್ತು, ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡಿ, ಮಾವಿನಕಾಯಿದು ಅದು ಬೀಜ ಮತ್ತು ಸಿಪ್ಪೆ ಜೊತೆ ಸ್ವಲ್ಪ ನೀರು ಸೇರಿಸ್ಕೊಂಡು ಅದ್ರ ಒಳಗಡೆ ಇರೋ ಪ್ಯೂರಿನ ಎಲ್ಲ ಸಪ್ರೇಟ್ ಮಾಡಿಕೊಂಡು ಈ ಪಾತ್ರೆಗೆ ಸೇರಿಸ್ಕೊಂಡಿದ್ದೀನಿ. ಇವಾಗ ಇದನ್ನು ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ ಮೊದಲಿಗೆ ನಾನು 1 ಬಟ್ಲಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ಸಕ್ಕರೆ ತೊಗೊಂಡು 1 ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಇದೆ. ಇವೆರಡನ್ನೂ ಸೇರಿಸ್ಕೊಂಡು ಒಂದು ಪೌಡ್ರ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಪೌಡ್ರ್ ಮಾಡ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು ನೀವು. ಇವಾಗ ಇದೇ ಪೌಡ್ರಿಗೆ ನಾನು ಏನು ಮಾವಿನಕಾಯಿ ಪ್ಯೂರಿ ಇದೆಯಲ್ಲ, ಮಾವಿನ ಹಣ್ಣು ಪ್ಯೂರಿ, ಇದನ್ನು ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊತೀನಿ. ಇದನ್ನು ಇನ್ನೊಂದು ಫ್ರೆಂಡ್ಸ್, ಮಾವಿನ ಹಣ್ಣಂದು ಏನು ಪ್ಯೂರಿ ಇದೆಯಲ್ಲ, ಫುಲ್ಲು ಜಾಸ್ತಿ ತಿರುಗಿಸ್ಕೊಳಕ್ಕೆ ಹೋಗಬೇಡಿ. 1 ರಿಂದ 2 ರೌಂಡ್ ಮಾತ್ರ ತಿರುಗಿಸ್ಕೊಳ್ಳಿ, ಇಲ್ಲಾಂದರೆ ಫುಲ್ ಜ್ಯೂಸ್ ಥರ ಆಗೋಗ್ಬಿಡುತ್ತೆ. ನೋಡಿ, ಈ ಥರ ಇರಬೇಕು. ನಾನು ಎತ್ತಿ ಹಾಕೋವಾಗ ನಿಮಗೆ ಕಾಣಿಸುತ್ತೆ ನೋಡಿ, ಅದ್ರ ಒಳಗಡೆ ಇರೋ ಪಲ್ಪ್ಸ್ ಎಲ್ಲ ಹಾಗೆ ಬೀಳ್ತಾ ಇದೆ. ಹಾಗೆ ಇರಬೇಕು, ಆವಾಗಲೇ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಇದೇ ಥರನೇ ಇರಬೇಕು, ಆವಾಗಲೇ ಚೆನ್ನಾಗಿರುತ್ತೆ. ಮಿಕ್ಕಿದ್ದು ಕೂಡ ಪ್ಯೂರಿನ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು 1 ರೌಂಡ್ ತಿರುಗಿಸ್ಕೊತಾ ಇದ್ದೀನಿ. ಆಮೇಲೆ ಈ ಪಾತ್ರೆಗೆ ಒಂದು 1/2 ಗ್ಲಾಸ್ ಅಷ್ಟು ನೀರನ್ನ ಹಾಕ್ಕೊಂಡು ಮತ್ತೆ ಅದೇ ಜಾರ್ಗೆ ನಾನು ಹಾಕೋತಾ ಇದ್ದೀನಿ. ಇನ್ನೆಲ್ಲ ಸೇರಿಸ್ಕೊಂಡು ಮತ್ತೆ 1 ರೌಂಡ್ ತಿರುಗಿಸ್ಕೊಳ್ಳೋಣ. ಇದನ್ನು ಜಾಸ್ತಿ ತೆಳ್ಳಗೆ ಮಾಡ್ಕೊಳಕ್ಕೆ ಹೋಗಬೇಡಿ, ಜಾಸ್ತಿ ಗಟ್ಟಿನೂ ಇರಬಾರ್ದು ಫ್ರೆಂಡ್ಸ್. ತುಂಬ ನೋಡಿ, ನಾನು ಹಾಕ್ತಾ ಇದ್ದೀನಲ್ಲ, ನಿಮಗೆ ಕನ್ಸಿಸ್ಟೆನ್ಸಿ ತೋರಿಸ್ತೀನಿ ಯಾವ ಥರ ಇರಬೇಕು ಅಂತ. ಅದೇ ಥರ ಇರಬೇಕು. ಅದಕ್ಕಿಂತ ಜಾಸ್ತಿ ತೆಳ್ಳಗಾಗಲಿ ಗಟ್ಟಿಯಾಗಲಿ ಮಾಡಿಕೊಂಡ್ರೆ ಸೀಕರಣೆ ತಿನ್ನೋವಾಗ ಚೆನ್ನಾಗಿರಲ್ಲ, ಅದಕ್ಕೋಸ್ಕರ. ನೋಡಿ, ಜಾರ್ಗೆ ಮತ್ತೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಕಿದ ಪ್ಯೂರಿನೂ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಇವಾಗ ಕನ್ಸಿಸ್ಟೆನ್ಸಿ ತೋರಿಸ್ತೀನಿ ನೋಡಿ ನಿಮಗೆ ಯಾವ ಥರ ಇರಬೇಕು ಅಂತ. ಒಂದು ಸ್ವಲ್ಪನೇ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಚಿಟಿಕೆ ಅಷ್ಟು ಹಾಕ್ಕೊಂಡಿದ್ದೀನಿ. ನಮ್ಮ ಉತ್ತರ ಕರ್ನಾಟಕ ಕಡೆ ನಾವು ಏನೇ ಸಿಹಿ ಮಾಡಿದ್ರೂ ಸ್ವಲ್ಪನಾದರೂ ಉಪ್ಪನ್ನ ಸೇರಿಸ್ಕೊತೀವಿ. ನೋಡಿ, ಉಪ್ಪು ಹಾಕ್ಕೊಂಡ್ಮೇಲೆ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸರ್ತಿ ನೀಟಾಗಿ. ಮಿಕ್ಸ್ ಮಾಡ್ಕೊಂಡ್ಮೇಲೆ ನಿಮಗೆ ಕನ್ಸಿಸ್ಟೆನ್ಸಿ ತೋರಿಸ್ತೀನಿ ನೋಡಿ ಯಾವ ಥರ ಇದೆ ಅಂತ. ನೋಡಿ, ಈ ಥರ ಇರಬೇಕು. ನಿಮಗೆ ಒಳಗಡೆ ಒಂದೊಂದು ಪಲ್ಪ್ ಹಾಗೆ ಕಾಣಿಸ್ತಾ ಇರ್ಬೋದು ಮಾವಿನಕಾಯಿದು. ಇದೇ ಥರ ಇರಬೇಕು. ಫುಲ್ ಫೈನ್ ಜ್ಯೂಸ್ ಥರ ಮಾಡ್ಕೊಳ್ಳೋಕೆ ಹೋಗಬೇಡಿ, ಆವಾಗ ಅದು ಸೀಕರಣೆ ಅನ್ನಿಸ್ಕೊಳ್ಳಲ್ಲ, ಜ್ಯೂಸ್ ಅನ್ನಿಸ್ಕೊಂಡ್ಬಿಡುತ್ತೆ. ಇವಾಗ ನಾನು ಪಿಸ್ತಾ ಮತ್ತು ಬಾದಾಮಿ ಗೋಡಂಬಿದು ಮಿಕ್ಸಿಗೆ ಹಾಕ್ಕೊಂಡು ತರಿಯಾಗಿ ಒಂದು ಪೌಡ್ರ್ ಮಾಡ್ಕೊಂಡಿದ್ದೆ. ಇದು ಆಪ್ಷನಲ್ಲು, ಬೇಕು ಅಂದರೆ ಸೇರಿಸ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಬಟ್ ಚೆನ್ನಾಗಿರುತ್ತೆ ಸೇರಿಸ್ಕೊಂಡ್ರೆ. ನಾನು ಅದಕ್ಕೆ ಹಾಕೋತಾ ಇದ್ದೀನಿ. ನೋಡಿ, ಇವಾಗ ಸೀಕರಣೆ ತಿನ್ನೋಕ್ಕೆ ರೆಡಿ ಆಯಿತು. ಇದನ್ನು ಫ್ರಿಜ್ಜಲ್ಲಿ 1 ಅವರ್ ಇಟ್ಬಿಟ್ಟು ನೀವು ತಿಂದರೆ ತುಂಬ ಚೆನ್ನಾಗಿರುತ್ತೆ. ತಿನ್ನೋದೆಲ್ಲ ಕುಡಿಯೋಕ್ಕೂ ಚೆನ್ನಾಗಿರುತ್ತೆ. ಇಷ್ಟ ಆದರೆ ಈ ನನ್ನ ರೆಸಿಪಿ ನಿಮಗೆ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆಮೇಲೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ರೆಸಿಪಿ ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.